Hi, this is Dr. Samyukta from Ayush Hospital, Bangalore. So, ಇವತ್ತಿನ ನಮ್ಮ ಟಾಪಿಕ್ ಬಂದ್ಬಿಟ್ಟು ಬಾರ್ತುಲಿನ್ ಸಿಸ್ಟ್ ಬಗ್ಗೆ. ಇದನ್ನು ಬಾರ್ತುಲಿನ್ ಆಪ್ಸಿಸ್ ಅಂತ ಹೇಳ್ಬೋದು, ವೆಜನಲ್ ಲಂಪ್ ಅಂತಲೂ ಹೇಳ್ಬೋದು. ಯೂಶ್ವಲಿ ಪೇಷಂಟ್ ಬಂದ್ಬಿಟ್ಟು ವೆಜನ ರೀಜನಲ್ಲಿ ಏನೋ ಒಂದು ಲಂಪ್ ಇದೆ. ಸೊ ಯೋನಿ ಭಾಗದಲ್ಲಿ ಈ ಲಂಪ್ ಬಂದು ಕೆಲವೊಂದು ದಿನದಲ್ಲೇ ತುಂಬ ಪೇಯ್ನ್ ಅಗ್ರವೇಟ್ ಆಯಿತು ಆ್ಯಂಡ್ ಡಿಫಿಕಲ್ಟಿ ಇನ್ ವಾಕಿಂಗೂ ಇದೆ. ಇವಾಗ ತುಂಬ ನಡೆಯೋದಕ್ಕೂ ತುಂಬ ಕಷ್ಟ ಆಗ್ತಾ ಇದೆ ಆ್ಯಂಡ್ ಸಿಟ್ಟಿಂಗ್ ಆ್ಯಂಡ್ ಗೆಟಿಂಗ್ ಅಪ್ ಆಲ್ಸೋ ಈಸ್ ಬಿಕಮಿಂಗ್ ಮೋರ್ ಪೇನ್ಫುಲ್ ಅಂತ ಒಂದು ಸಿಂಪ್ಟಮ್ಸಿಂದ ಒಂದು ಬರ್ತಾರೆ. So what we can do as a first step is like examination ಮಾಡಿ ಕೂಡಲೇ most of the times it would be Bartholin cyst or the abscess. So ನೀವು as a patient what you should know why it is occurring, ಇದನ್ನು ಹೇಗೆ ನಾವು ತಡೆ ಹಿಡಿಬೋದು ಅಂತ. ಓಕೆ, ಮೇನ್ ರೀಸನ್ ಬಂದ್ಬಿಟ್ಟು ಯೂಶ್ವಲಿ ಇದು ಸೆಕ್ಷುಲಿ ಆ್ಯಕ್ಟಿವ್ ಫೀಮೇಲ್ಸಲ್ಲಿ ಇರ್ಬೋದು, ಈವನ್ ಅನ್ಮ್ಯಾರಿಡ್ ಗರ್ಲ್ಸಲ್ಲೂ ಇರ್ಬೋದು ಹೂ ಇಸ್ ನಾಟ್ ಸೆಕ್ಷುಲಿ ಆ್ಯಕ್ಟಿವ್. ಬಟ್ ಮೇನ್ ರೀಸನ್ ಬಂದ್ಬಿಟ್ಟು ಏನಂದರೆ ಈ ಬಾರ್ತೊಲಿನ್ ಗ್ಲ್ಯಾಂಡ್ಸ್ ಅಂತ ಏನಾದರೂ ಒಂದು ಇರುತ್ತಲ್ಲ ಯೋನಿ ಭಾಗದಲ್ಲಿ ಒಂದು ಎಂಟ್ರೆನ್ಸಲ್ಲಿ ಎರಡೂ ಕಡೆ ಚಿಕ್ಕ ಚಿಕ್ಕ ಗ್ಲ್ಯಾಂಡ್ಸ್ ಇರುತ್ತೆ. ಅದರದ್ದು ಮೇನ್ ಫಂಕ್ಷನ್ ಏನು ಅಂದರೆ secretions, mucus secretions which will lubricate the vagina and the vulval region. ಸೊ ಅಲ್ಲಿಂದ ಸೆಕ್ರೇಷನ್ ಹೊರಗಡೆ ಬರಬೇಕು ಅಂದರೆ ಅದರದ್ದು ಒಂದು ಡಕ್ಟ್ ಇರುತ್ತೆ. ಸೊ ಈ ಡಕ್ಟ್ ಹೊರಗಡೆ ಬಂದು ಅದು ಓಪನಿಂಗ್ ಆಗುತ್ತಲ್ಲ, ಆ ಡಕ್ಟ್ ಏನಾದರೂ ಬ್ಲಾಕ್ ಆದರೆ ಈ ಗ್ಲ್ಯಾಂಡ್ ಇದೆಯಲ್ಲ ಅದು ಸ್ವೆಲ್ ಆಗಿಬಿಡುತ್ತೆ. ಸೊ ಬಿಕಾಸ್ ಡಕ್ಟಲ್ ಓಪನಿಂಗ್ ಇಸ್ ಗೆಟಿಂಗ್ ಬ್ಲಾಕ್ಡ್ ಆ್ಯಂಡ್ ದ ಗ್ಲ್ಯಾಂಡ್ ವಿಲ್ ಗೆಟ್ ಲಿಟಲ್ ಬಿಟ್ ಸ್ವೋಲನ್. ಈ ಡಕ್ಟಲ್ ಬ್ಲಾಕ್ ಅನ್ನೋದು ಹಲವಾರು ರೀಸನ್ಸಿಂದ ಇರ್ಬೋದು. ಮೋಸ್ಟ್ಲಿ ಯೂಶ್ವಲಿ ಲೈಕ್ ಏನಾಗುತ್ತೆ ಅಂದರೆ ವೆಜನಲ್ ಇನ್ಫೆಕ್ಷನ್ಸ್ ಆರ್ ದ ಪ್ರಿಡಿಸ್ಪೋಸಿಂಗ್ ಕಾಸಸ್ ಆ್ಯಂಡ್ ಮೋಸ್ಟ್ ಕಾಮನ್ಲಿ ಇದು ಪ್ರೆಗ್ನೆಂಟ್ ಲೇಡೀಸ್ಗೆ ತುಂಬ ಕಾಮನ್ ಆಗಿ ಕಾಣಿಸ್ಕೊಡುತ್ತೆ. ಆ್ಯಂಡ್ ಸೆಕ್ಷುವಲ್ ಆ್ಯಕ್ಟಿವಿಟಿ ಆಗುವಾಗ ಈ ಫ್ರಿಕ್ಷನಿಂದನೂ ಆ ರೀಜನ್ಗೆ ಏನಾದರೂ ಲೈಕ್ ಟ್ರಾಮಾ ಆದ್ರೂ ಕೆಲವೊಂದು ಟೈಮು ಇನ್ಫೆಕ್ಷನ್ಸಿಂದ ಇಲ್ಲ ಬಿಕಾಸ್ ಆಫ್ ಎನಿ ಟ್ರಾಮಾ ದಿಸ್ ಡಕ್ಟ್ ಕ್ಯಾನ್ ಗೆಟ್ ಲಿಟಲ್ ಬಿಟ್ disrupted where the glandular secretions might pent up. ಆ್ಯಂಡ್ ಇದನ್ನು ಹಾಗೆ ನೋಡ್ಕೊಂಡಿರೋ ಬಿಟ್ಟಾಗ ಏನಾಗುತ್ತೆ ಅದು ಸ್ವೆಲ್ಲಿಂಗೂ ಆಗಿ ಒಂದು ಇನ್ಫೆಕ್ಷನ್ ಸ್ಟೇಜ್ಗೆ ಹೋಗ್ಬೋದು. ಸೊ ವಾಟ್ ಯು ಹ್ಯಾವ್ ಟು ಡೂ ಫಾರ್ ಪ್ರಿವೆನ್ಷನ್, ಈ ವೆಜನಲ್ ಇನ್ಫೆಕ್ಷನ್ಸ್ನ ದೂರ ಇಡಬೇಕು. ಆ್ಯಂಡ್ ಇಫ್ ಅಟ್ ಆಲ್ ನಿಮಗೆ ಲಂಪ್ ಬಂದುಬಿಡ್ತು, ಅದು ಒಂದು ಚಿಕ್ಕದು ಒಂದು ಪೀ ಸೈಜ್ ಇದ್ದಿದ್ದು ಸ್ವಲ್ಪ ಒಂದು ದೊಡ್ಡದಾಗಿ ಒಂದಷ್ಟು ಸ್ವೆಲ್ಲಿಂಗ್ ಲೈಕ್ ಸೇ ಅರೌಂಡ್ 2 to 1 centimeter ದೊಡ್ಡದಾಗ್ತಾನೆ ಇದೆ, ಪೇನ್ ಸ್ವೆಲ್ಲಿಂಗ್ ಬರ್ತಾ ಇದೆ, ಇಮಿಡಿಯೇಟ್ಲಿ ಗೋ ಅಂಡ್ ರೀಚ್ ಯುವರ್ ಗೈನಕಾಲಜಿಸ್ಟ್, ಗೆಟ್ ಇಟ್ ಚೆಕ್. ಆ್ಯಂಡ್ ಇನಿಷಿಯಲ್ ಸ್ಟೇಜಸಲ್ಲಿದ್ದರೆ ಇನ್ಸಿಷನ್ ಆ್ಯಂಡ್ ಡ್ರೈನೇಜ್ ಅಂತ ಮಾಡ್ತಾರೆ ಆ್ಯಂಡ್ ಅಲಾಂಗ್ ವಿತ್ ದ ಆ್ಯಂಟಿಬಯೋಟಿಕ್ ಕವರೇಜ್. ಇಫ್ ಇಟ್ ಆಲ್ ಇಟ್ಸ್ ಟೂ ಬಿಗ್ ದೆನ್ ದೇರ್ ವುಡ್ ಬಿ ರಿಕ್ವೈರ್ಮೆಂಟ್ ಫಾರ್ ದ ಮಾರ್ಸುಪ್ಲೈಸೇಷನ್ ಪ್ರೊಸೀಜರ್ಸ್ ಆಲ್ಸೋ. ಇಫ್ ಇಟ್ ಆಲ್ ಇಟ್ಸ್ ನಾಟ್ ಗೆಟಿಂಗ್ ಇನ್ಫೆಕ್ಟೆಡ್, ಅದು ಇನ್ಫೆಕ್ಟ್ ಆಗೋಯಿತು ಅಂದರೆ ಹೋಲ್ ಗ್ಲ್ಯಾಂಡ್ನೇ ತೆಗೆದುಬಿಡ್ತಾರೆ. ಓಕೆ, ಆ್ಯಂಡ್ ಟ್ರೈ ಟು ಜಸ್ಟ್ ನೋಟಿಸ್ ಇಟ್ ಆ್ಯಸ್ ಅರ್ಲಿ ಆ್ಯಸ್ ಪಾಸಿಬಲ್. ಆ್ಯಂಡ್ ಪ್ರಿವೆನ್ಷನ್ ಏನು ಮಾಡ್ಬೋದು ಅಂದರೆ ಜಸ್ಟ್ ಟು ಮೇಂಟೈನ್ ದ ವೆಜನಲ್ ಹೈಜೀನ್. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ವೆಜನಲ್ ಹೈಜೀನ್ ಈಸಿಯಾಗಿ ಹೇಗೆ ಮೇಂಟೈನ್ ಮಾಡೋದು ಆ್ಯಂಡ್ ವಾಟ್ ಆರ್ ದ ಪ್ರಿಕಾಷನ್ಸ್ ಟು ಬಿ ಟೇಕನ್ ಅಂತ ಇರುತ್ತೆ. ಜಸ್ಟ್ ಗೋ ಥ್ರೂ ದಟ್ ಒನ್. ಹೋಪ್ ಸೊ ದಿಸ್ ಇಸ್ ವೆರಿ ಯೂಸ್ಫುಲ್ ಫಾರ್ ಯು. ಥ್ಯಾಂಕ್ ಯು.